ನಾವು 35-40 ಈ ಸ್ಥಾನಗಳಲ್ಲೇ ನಾವು ಕಳೆದ 3-4 ಚುನಾವಣೆಗಳಲ್ಲಿ ನೋಡ್ತಾ ಇದ್ದೇವೆ. ಅದನ್ನು ಮೀರಿ ನಾವು ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕಾಗಿಲ್ಲ. ಇಷ್ಟೆಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ ಆಡಳಿತ, ಜನಪರವಾದಂಥ ಕಾರ್ಯಕ್ರಮ, ಯಾವುದಾದ್ರೂ ಮುಖ್ಯಮಂತ್ರಿಗಳು ಒಬ್ಬ ಸಾಮಾನ್ಯನಂತೆ ಆಲೋಚನೆ ಮಾಡ್ತಕ್ಕಂಥದ್ದು, ಸಾಮಾನ್ಯರ ಜೊತೆಯಲ್ಲಿ ಬೆರೆತು ಆ ಸಾಮಾನ್ಯನ ನೋವನ್ನು ಅರ್ಥೈಸ್ಕೊಂಡು ಸ್ಪಂದಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಅವರ ಕಾರ್ಯಕ್ರಮಗಳು ಇವತ್ತು ಗ್ರಾಮ ವಾಸ್ತವ್ಯ. ನನಗೆ ಮೊನ್ನೆ ದಿನ ಒಬ್ಬರು ಮಾಧ್ಯಮದ ಸಂಪಾದಕರ ಜೊತೆ ನಾನು ಮಾತಾಡ್ತಾ ಇದ್ದೆ. ನನಗೆ ಅವರು ಒಂದು ಬುದ್ಧಿ ಮಾತನ್ನೇ ಹೇಳ್ತಾ ಇದ್ರು. ನನಗೆ ಒಂದು ವಿಚಾರ ಹೇಳಿದರು, ನೀವು ಏನೂ ಮಾಡಬೇಡಿ, ಸನ್ಮಾನ್ಯ ಕುಮಾರಣ್ಣ ಅವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏನಿದೆ ಅದನ್ನು ದಯಮಾಡಿ ಮುಂದುವರಿಸಿ, ಹಳ್ಳಿಗಳಿಗೆ ಹೋಗಿ ಜನರ ಕಷ್ಟ ಅರ್ಥೈಸ್ಕೊಳ್ಳಿ, ಜನರ ಜೊತೆ ಇದ್ದೇನೆ ಅಂತಕ್ಕಂಥದ್ದನ್ನು ವಿಶ್ವಾಸ ಮೂಡಿಸಿ. ಅಧಿಕಾರ ಇವತ್ತಿರ್ಬೋದು, ಅಧಿಕಾರ ನಾಳೆ ಬರ್ಬೋದು, ಹೋಗ್ಬೋದು, ಯಾವುದು ಶಾಶ್ವತ ಅಲ್ಲ. ಯಾಕೆಂದರೆ ಕೃಷ್ಣಪ್ಪಣ್ಣ ಹೇಳ್ತಾ ಇದ್ರು ಹಿರಿಯಕರು, ನಾನು 3 ಸಲ ಸೋತಿರ್ಬೋದು, ಆದರೆ ನಾನು ಎದೆಗುಂದಿಲ್ಲ. ಯಾಕೆಂದರೆ ನನ್ನಲ್ಲಿ ಇವತ್ತು ಜನರ ಪರವಾಗಿರಬೇಕು, ಸಾರ್ವಜನಿಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನ, ಸನ್ಮಾನ್ಯ ಕುಮಾರಣ್ಣ ಅವರ ರಾಜಕಾರಣದ ಸುದೀರ್ಘ ಕಾಲದ ನಡವಳಿಕೆಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ. ದೃಢ ಸಂಕಲ್ಪ ತೊಟ್ಟಿದ್ದೇನೆ. ಯಾವ ನನಗೆ ಸಂಸದ ಆಗಬೇಕು, ಯಾವ ಶಾಸಕ ಆಗಬೇಕು ಅಂತಕ್ಕಂಥದ್ದು ನನ್ನ ಗುರಿಯಲ್ಲ. ಮಾಧ್ಯಮದ ಸ್ನೇಹಿತರು ಬಹಳ ಜನ ಇವತ್ತು ತುರುವೇಕೆರೆಗೂ ಬಂದಿದ್ದೀರಿ, ಪ್ರಶ್ನೆಗಳು ಕೇಳ್ತಾ ಇರ್ತೀರಿ, ಮಾಧ್ಯಮದಲ್ಲಿ ಆವಾಗ ಇವಾಗ ಚರ್ಚೆಗಳು ಉಟ್ಕೊಳ್ತಾ ಇರ್ತವೆ. ನಿಖಿಲ್ ಕುಮಾರಸ್ವಾಮಿಯ ಈ ರಾಜ್ಯ ಪ್ರವಾಸ, ಈ ರಾಜ್ಯಾಧ್ಯಕ್ಷರ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದಕ್ಕೆ ಈ ಪ್ರವಾಸ ಕೈಗೆತ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತಕ್ಕಂಥ ಸುದ್ದಿಯನ್ನು ನಾನು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇನೆ, ಓದ್ತಾ ಇರ್ತೇನೆ. ಆದರೆ ಒಂದು ಮಾತನ್ನ ಹೇಳ್ತೇನಣ್ಣ, ಇಲ್ಲಿ ನಾನು ಯಾವುದೇ ಒಂದು ಹುದ್ದೆಗಾಗಲಿ ಯಾವುದೇ ಸ್ಥಾನಮಾನಕ್ಕೆ ಅಪೇಕ್ಷೆ ಪಟ್ಟು ಇವತ್ತು ಬೀದಿಗಳಿರ್ತಕ್ಕಂಥದ್ದಲ್ಲ. ಇನ್ನು 3 ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ. ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಲೇಬೇಕಾಗಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ಕೋರ್ಟ್ ಚೀಮಾರಿ ಹಾಕಿದ್ದಾರೆ. ಚುನಾವಣೆ ನಡೆಸಿ ಅಂತಕ್ಕಂಥದ್ದನ್ನ ತಾಕೀತು ಮಾಡಿದೆ ಕೋರ್ಟು, ಅದು ಕೂಡ ನಡೆಸಬೇಕಾಗ್ತದೆ. ಇವೆಲ್ಲವನ್ನ ನೋಡಿದಾಗ ಇವತ್ತು ನಿಮಗೆ ಒಂದು ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು, ನಿಮ್ಮ ಕೈಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು, ನಿಮ್ಮ ಜೊತೆಯಲ್ಲಿ ನಿಂತು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಇವತ್ತು ನಾವು ಒಂದು ಹಿಡಿತವನ್ನು ಸಾಧಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾನೆ. ಹೊರತುಪಡಿಸಿ ನನಗೆ ಯಾವುದೇ ರಾಜ್ಯಾಧ್ಯಕ್ಷರ ಹುದ್ದೆಯ ಅಭಿಲಾಷೆ ಇಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಏನು ಇಷ್ಟು ವರ್ಷಗಳ ಕಾಲ, ಸುದೀರ್ಘ ಕಾಲ ಅವ್ರ ರಾಜಕಾರಣದ ಬದುಕಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ನಿಮ್ಮೆಲ್ಲರ ಹೃದಯವನ್ನು ಗೆದ್ದಿದ್ದಾರೆ, ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇವತ್ತು ಒಬ್ಬ ಯುವಕನಾಗಿ, ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನ ಒಂದು ಅಪೇಕ್ಷೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಇತ್ತೀಚೆಗೆ ನಾನು ನವದೆಹಲಿಯಲ್ಲಿ ಕೂತಾಗ ನಾನು ಅವರು ಇಬ್ಬರೇ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾಗ ಒಂದು ಮಾತನ್ನ ಕೊಟ್ಟಿದ್ದೇನೆ. 93 ವಯಸ್ಸಿನ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷ ಪ್ರಾದೇಶಿಕ ಪಕ್ಷ, ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷ, ರೈತರ ಪರವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಶೋಷಿತರ ಪರವಾಗಿ ಸದಾಕಾಲ ಧ್ವನಿಯಾಗಿ ನಿಂತಿರ್ತಕ್ಕಂಥ ಪಕ್ಷ ಶಾಶ್ವತವಾಗಿ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಬಹಳ ಬಲಿಷ್ಠವಾಗಿ ಪಕ್ಷ ಬೆಳೆಯುತ್ತೆ. ಅದಕ್ಕೆ ಪಕ್ಷದ ಕಾರ್ಯಕರ್ತರ ಜೊತೆನಲ್ಲಿ ನಾವೆಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ಮುಖಂಡರು ಎಲ್ಲ ಸೇರಿ ಒಟ್ಟಾಗಿ ನಿಮ್ಮ ಮುಂದೆ ಅದನ್ನು ಸಾಬೀತು ಮಾಡ್ತೇವೆ. 3 ವರ್ಷ ನಾವು ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. 3 ವರ್ಷ ಅಂದರೆ ವರ್ಷಕ್ಕೆ 365 ದಿನ ಇಂಟು 3 ಅಂತ ಹೇಳಿದ್ರೆ 1000 ದಿನ. 1000 ದಿನ ನಾವು ಯಾರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಬೇಡ. ಇವತ್ತು ನಾವು ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಏನು 2004ರಲ್ಲಿ 58 ಸ್ಥಾನಗಳನ್ನ ಪಡ್ಕೊಂಡಿತ್ತು ಜನತಾದಳ ಪಕ್ಷ. ಇವತ್ತು ಯಾರು ಇರಲಿ, ಯಾರು ಇಲ್ಲದೆ ಹೋಗ್ಲಿ, ಇದು ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರು
ನಾಯಕರನ್ನ ಹುಟ್ಟಾಕ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತು ನೀವೆಲ್ಲರೂ ಒಂದು ಛಲ ಇಟ್ಕೊಳ್ಳಿ, ಒಂದು ಹಠ ಇಟ್ಕೊಳ್ಳಿ. ನಾನು ಮಲಗಲಿಕ್ಕಿಲ್ಲ, ನಾನು ವಿಶ್ರಾಂತಿ ತಗೊಳ್ಲಿಕ್ಕಿಲ್ಲ, ಇನ್ನು 3 ವರ್ಷಗಳ ಕಾಲ ಸತತವಾಗಿ ದುಡಿಯೋಣ. ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬರ್ತೇನೆ, ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಬರ್ತೇನೆ. ಇದು ಮೊದಲನೇ ಸಭೆ ಇವತ್ತೇನು ಮಾಡ್ತಾ ಇದ್ದೇನೆ. ಇವತ್ತು ಬಂದು ನಾನು ಇಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ. ನಾನು ಎಲ್ಲಿ ಹೋದ್ರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಅಭ್ಯರ್ಥಿಗಳಿಗೆ ಒಂದೇ ಮಾತು ಹೇಳಿದೆ, ಎಲ್ಲಿ ನಮಗೆ ಯಾರು ಮುಖಂಡರ ಮನೇಲೋ ಅಥವಾ ಯಾರಾದರೂ ನಿಷ್ಠಾವಂತ ಕಾರ್ಯಕರ್ತರ ಮನೇಲೋ ಒಂದು ಕಾಫಿ ಕೊಡಿಸ್ತಕ್ಕಂಥದ್ದು, ಒಂದು ಊಟ ಹಾಕ್ಸ್ತಕ್ಕಂಥದ್ದು ಏನಾದರೂ ಒಂದು ಮಾಡಿ ನಾನು ಬಂದು ಕೂತಿದ್ದು ಹೋಗ್ತೇನೆ. ಯಾಕೆಂದರೆ ಸುಮ್ಮನೆ ಬಂದ ಭಾಷಣ ಬಗ್ದು ಹೋದ ಅಂತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಎಲ್ಲೇ ಹೋದ್ರೂ ಕೂಡ ಸಮಾಧಾನವಾಗಿ ನಿಮ್ಮ ಜೊತೆಯಲ್ಲಿ ಕೂತ್ಕೊಳ್ತೇನೆ. ಕೂತ್ಕೊಳ್ಳೋಣ, ನಿಮ್ಮ ವಿಚಾರಗಳನ್ನು ಕೂಡ ನಮ್ಮ ಹತ್ರ ಚರ್ಚೆ ಮಾಡಬೇಕಾಗ್ತದೆ. ಅದನ್ನು ಗೌರವದಿಂದ ನಾವು ಸ್ವಾಗತ ಮಾಡ್ತೇವೆ. ಒಂದು ಸಮಾಲೋಚನೆ ಮಾಡೋಣ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯವನ್ನ ಇವತ್ತು ಒಂದು ಒಳ್ಳೆಯ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಬೆಂಬಲ ಅತಿ ಮುಖ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೂ ಸಾಕಷ್ಟು ಸಮಯ ಆಗಿದೆ, ಮಾತಾಡ್ತಾ ಹೋದ್ರೆ ಮಾತಾಡ್ತಾ ಹೋಗ್ಬೋದು. ಆದರೆ ನೀವು ಎಲ್ಲ ಬಹುಶಃ 2:30-3 ಗಂಟೆಗೆಲ್ಲ ಬಂದಿದ್ದೀರಾ ಅಂತಕ್ಕಂಥದ್ದು. ಕೃಷ್ಣಪ್ಪಣ್ಣ ಅವ್ರು ಹೆಂಗೆ ಅಂದರೆ AK-47 ಗನ್ ಇದ್ದಂಗೆ ದಡ 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 ಅಂತ ಬರ್ತದೆ ಆ ಕಡೆಯಿಂದ.